ಹಾಯ್ ಗೈಸ್, ಇವತ್ತು ನಾವು ಮಾತ್ರ ಭೋಜ್ಪುರಿ ಇಂಡಸ್ಟ್ರಿಯಲ್ಲಿ ಒಂದು ನ್ಯೂ ಟೇಲರ್ ರಿಲೀಸ್ ಆಗಿ 1 ವೀಕ್ ಆಯಿತು. ನನಗೆ ಕಾಮೆಂಟ್ ಮಾಡೋ ತೊಡೆ ಮಂದಿ ಅವಾಗಿನ ಟೇಲರ್ ನೋಡಿದ್ದೇನೆ. ಟೇಲರ್ ಸರಿಯಾಗದ. ಸೆಕೆಂಡ್ ಆಫ್ ಟೇಲರ್ ನನಗೆ ಸಾಲಿಡ್ ನನಗೆ ಅನಿಸಿದ್ದು. ಈಗ ಕೇಸರಿ ಲಾಲ್ ಭಯ್ಯ ಲಾಸ್ಟ್ ಮೂವಿ ನಾನು ನೋಡಿದ್ದೇನೆ, ರಂಗ್ ದೆ ಬಸಂತಿ ಮೂವಿ. 70 ಕಿಲೋಮೀಟರ್ ಜರ್ನಿ ಮಾಡಿಗೆ ಅದು ಮೂವಿ ನೋಡ್ಕೊಂಡು ಬಂದಿದ್ದೇನೆ. 3 ಗಂಟೆ ಮ್ಯಾಲೆ ಮೂವಿ ಇತ್ತು. ಫಿಲ್ಮಲ್ಲಿ ಡಬಲ್ ರೋಲ್ ಕ್ಯಾರೆಕ್ಟರ್ ಇತ್ತಲ್ಲ ಕೇಸರಿ ಲಾಲ್ ಭಯ್ಯ ಅವ್ರದ್ದು. VFX ವರ್ಕು ಬಿಲ್ಕುಲ್ ಸರಿಯಾಗಿದ್ದಿಲ್ಲ. ಬಟ್ ಇದು ಟೇಲರ್ ನಾವು ಮಾತಾಡ್ಬೇಕಂದ್ರೆ ಸೆಕೆಂಡ್ ಆಫ್ ಬರ್ತದೆ ನೋಡಿ, ಆ್ಯಕ್ಷನ್ ಎಲಿವೇಶನ್ ಇಟ್ಟರೆ ನೋಡಿ, ಅದು ಸಾಲಿಡ್ ನಮಗೆ ಅನ್ಸೋದು ನೋಡೋ ಮಟ್ಟಿಗಲ್ಲಿ. ಮಾಸ್ ಲುಕ್ನಾಗಲ್ಲಿ ಕೇಸರಿ ಲಾಲ್ ಭಯ್ಯ ಚಲೋ ಪಾಯಿಂಟ್ ಅಂದರೆ ಕೊಟ್ಟಾರ. ನನ್ನ ಸಬ್ಸ್ಕ್ರೈಬರು ಕಾಮೆಂಟ್ ಮಾಡ್ಯಾರ, ತೋರ್ಸಲಿಕ್ಕೆ ಇದು ವಿಡಿಯೋ ಮಾಡ್ಲತ್ತಿನ ಹಿಂದಿದಾಗ ಹೇಳಂತಂದ್ರೆ ಅವರು. देखिए टेलर काफ़ी अच्छा है. सेकंड हाफ का जो टेलर रिलीज़ करा गया ना, वो मेरे को बहुत अच्छा लगा. केसरी लाल भैया एक मास लुक में दिख रहे हैं यहाँ पे, एकदम एनटीआर की तरह. लास्ट मूवी आई थी देखिए, देवरा मूवी जैसा लुक अपने को नज़र आ रहा. स्टोरी में जिस तरीके से डेवलप होना चाहिए ना, वो डेवलप नज़र नहीं आ रहा. वही डायलॉग, भोजपुरी डायलॉग, वो कुछ हटकर और बनाना चाहिए, कुछ हटकर और कुछ डायलॉग रखना चाहिए. जैसा सुनते कि देखते कि क्या है, ऐसा अपने को बोलना चाहिए, ऐसा समझ में आना चाहिए, वैसा कंटेंट होना चाहिए. तो काफ़ी अच्छा लगता था. और बाकी एक्शन एलिवेशन की मैं बात करूँगा तो काफ़ी मेरे को अच्छा लगा. सेकेंड हाफ का टेलर मेरे को जो लास्ट में एक्शन रखा गया ना, वो मेरे को काफ़ी अच्छा लगा. बीजीएम में अच्छे तरीके से यहाँ पे डिज़ाइनिंग दिया गया. फर्स्ट हाफ तो ओके मेरे को लगा. अब देखेंगे ये मूवी हिंदी में आएगा या भोजपुरी में आएगा. हमारे स्टेट में लगा तो डेफिनेटली ये मूवी मैं देखने जाऊँगा. मेरे को तो टेलर ओके लगा. बाकी और कुछ होना चाहिए था भाई, और कुछ डिफरेंट होना चाहिए था भाई. जिस तरीके से भोजपुरी इंडस्ट्री जिस तरीके से बाहर निकल के अलग तरीके से मूवी बनाना चाहिए, उस तरीके से अभी कंटिन्यू मूवी नहीं बना रहा. बहुत ज़्यादा उम्मीद रख रहे अलग अलग कंटेंट लेके आना, भोजपुरी इंडस्ट्री ओडिया इंडस्ट्री वैसा उम्मीद रख रहे ना, वैसा नहीं आ रहा. ಅದೇ ಪಾಯಿಂಟ್ ನಾ ಹೇಳತ್ತೀನಿ. ಡಿಫ್ರೆಂಟ್ ಜಾನರ್ದಾಗಲಿ, ಡಿಫ್ರೆಂಟ್ ಸ್ಟೋರಿಗಳಲ್ಲಿ, ಡಿಫ್ರೆಂಟ್ ಆ್ಯಕ್ಟಿಂಗ್ಲಾಸಿ ಮೂವಿಗಳು ತರಬೇಕು. ಅವಾಗೇ ಪಬ್ಲಿಕ್ ಅಟ್ರಾಕ್ಷನ್ ಆಗ್ತದ. ರುಟೀನ್ ಅಂತಂದರೆ ಅಂಥ ಪರಿ ಪಬ್ಲಿಕ್ ಅಟ್ರಾಕ್ಷನ್ ಮಾಡಲ್ಲ. ಮರಾಠಿ ಇಂಡಸ್ಟ್ರಿ ನ್ಯೂ ಕಾಂಟೆಂಟಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಮೇಲೆ ಮೂವಿ ಹೆಂಗೆ ತೆಗಿತಾರೆ ಮರಾಠಿ ಇಂಡಸ್ಟ್ರಿಯಲ್ಲಿ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ, ತೆಲುಗು ಇಂಡಸ್ಟ್ರಿಯಲ್ಲಿ, ತಮಿಳ್ ಇಂಡಸ್ಟ್ರಿಯಲ್ಲಿ, ಮಲಯಾಳಂ ಇಂಡಸ್ಟ್ರಿಯಲ್ಲಿ ಈ ಥರ ಇಂಡಸ್ಟ್ರಿ ಗ್ರೋ ಆಲತ್ತ. ಬಟ್ ಭೋಜ್ಪುರಿ ಇಂಡಸ್ಟ್ರಿ ಅಲ್ಲಿಗೆ ನಿಂತದ, ಅಲ್ಲೇ ಕಂಟಿನ್ಯೂ ಮೂವಿಗಳು ಮಾಡ್ಲತ್ತಾರ. ಝೋನ್ ಹೊರಗೆ ಬರ್ಲಾಗ್ಯಾರ, ಡಿಫ್ರೆಂಟ್ ಮಾಡಲಾಗ್ಯಾರ. ಅದು ಪಾಯಿಂಟ್ ನನಗೆ ಅನಿಸಿದ್ದು. ವೆಲ್, ಇದ್ರ ಮೇಲೆ ನಿಮ್ಮ ಒಪಿನಿಯನ್ ಅದ ಕಾಮೆಂಟ್ ಮಾಡಿರಿ. ಹಂಗೆ ಡನ್ಸ್ ಮೂವಿದು ಟೇಲರ್ ನೋಡಿ ನಿಮ್ಮ ಒಪಿನಿಯನ್ ಅದ ಅದ್ರ ಮೇಲೆ ಕಾಮೆಂಟ್ ಮಾಡಿರಿ. बाकी आपको कैसा लगा, मैंने हिंदी में रिव्यू दिया ना. तो टेक केयर एंड बाय बाय.